ಒಂದೇ ನಿಮಿಷ. जन्माद्यस्येतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओम्. ನಹುಷ ಇಂದ್ರ ಪದವಿಯಲ್ಲಿ ರಾಜ್ಯಭಾರವನ್ನು ಮಾಡುವ ಸಮಯದಲ್ಲಿ ಅವನಿಗೆ ಸಾಮರ್ಥ್ಯ ಇತ್ತು. ಆದ್ರಿಂದಾಗಿ ದೇವತೆಗಳು ಅವನನ್ನ ಆ ಸ್ಥಾನದಲ್ಲಿ ಇರಿಸುವುದಕ್ಕೆ ಒಪ್ಪಿಕೊಂಡ್ರು ಹೊರತು ತಾವೇ ಯಾರು ಒಬ್ರು ಆ ಸೀಟನ್ನು ಹರಿದು ಹಂಚಿಕೊಳ್ಳೋಣ ಅಂತ ಯಾರು ಪ್ರಯತ್ನ ಪಡಲಿಲ್ಲ. 1000 ವರ್ಷಗಳ ಕಾಲ ದೀರ್ಘವಾದ ಆಡಳಿತವನ್ನ ಸಂಪತ್ತು ಐಶ್ವರ್ಯಗಳ ನೆಲೆಯಲ್ಲಿ ಅತ್ಯಂತ ಸಸೂತ್ರವಾಗಿ ನಡೆಸಿಕೊಂಡು ಬಂದು ಶಚಿಯ ವಿಷಯದಲ್ಲಿ ಮಾತ್ರ ನಹುಷ ಜಾರಿ ಬಿದ್ದ, ತಪ್ಪಾಗಿ ಚಿಂತಿಸಿದ. ಹಾಗಾಗಿ ಅವನ ಅರಿವಿನಲ್ಲಿ ಆ ಕೆಟ್ಟದೊಂದು ಪ್ರಯತ್ನ ಬಂತು. ಆದ್ರಿಂದಾಗಿ ಅವನನ್ನ ಒಂದು ನಿಗ್ರಹಿಸುವ ಸಮಯ ಬಂತು ಅಂತ ಹೇಳಬಹುದು. ಅವನನ್ನ ಅದು ಯಾವುದೇ ರೀತಿಯಿಂದಲೂ ಕೂಡ ತಪ್ಪಿಸಿಕೊಳ್ಳಿಕ್ಕಾಗದೇ ಇರುವಂತಹ ಒಂದು ದುಸ್ಥಿತಿ ನಹುಷ ತನಗೆ ತಾನೇ ತಂದುಕೊಂಡ. ಈ ದುರವಸ್ಥೆಯಿಂದ ಏನಾಯಿತು ಅಂದ್ರೆ, ಅದು ದೀರ್ಘವಾದ ಕಥೆ ಇಲ್ಲ. ಇಲ್ಲಿ ಬಹಳ ಸಂಗ್ರಾಹ್ಯವಾಗಿ ಕೆಲವು ಅಂಶಗಳನ್ನು ಮಾತ್ರ ಹೇಳ್ತಾ ಇದ್ದಾರೆ. ಅವನು ಅವಳನ್ನು ಬಯಸಿದ್ದರ ಪರಿಣಾಮವಾಗಿ ಅವನು ಆ ಏವಂ ಸಂಚೋದಿತೋ ವಿಪ್ರೇರ್ಮರುತ್ವಾನ್ಯಹನದ್ರಿಪುಂ ಬ್ರಹ್ಮಹತ್ಯಾ ಹತೆ ತಸ್ಮಿನ್ ಅಸಸಾದ ವಿಶಾಖಪಿಂ. ಇದಾಯ್ತು. ನಹುಷ ಆ ಅವಳನ್ನ ಬಯಸಿದಾಗ ಅಗ್ನಿ ಶಚಿಯ ಸಂದೇಶವನ್ನ ಹೊತ್ತು ಎಲ್ಲೋ ಒಂದು ಕಡೆ ಅಡಗಿ ಕೂತಿದ್ದಂತಹ ಇಂದ್ರನನ್ನ ಭೇಟಿಯಾಗಿ ಇಂದ್ರನ ಮೂಲಕ ವರವೊಂದನ್ನ ಪಡೆದು ಅಲ್ಲಿಗೆ ಬಂದಾಗ ಅದರ ಪರಿಣಾಮವನ್ನ
ಏನಾಯ್ತು ಅಂತ ನನಗೆ ಹೇಳು ಅಂತ ಹೇಳಿ ಶಚಿ ನಹುಷನನ್ನ ಭೇಟಿಯಾಗುವುದಕ್ಕೊಂದು ಕಾಲವನ್ನ ಕೊಟ್ಟು ಋತ್ವಿಜರ ಹೆಗಲ ಮೇಲೆ ಕೂತು ಬರಬೇಕು ಅಂತ ಒಂದು ಆದೇಶ ಬಂತು. ಅದರ ಪರಿಣಾಮವಾಗಿ ಅವನು ಋತ್ವಿಜರ ಮೇಲೆ ಕೂತು ಬಂದ್ರೆ ಆಗ ಋತ್ವಿಜರು ಅನೇಕ ಪ್ರಶ್ನೆಗಳನ್ನ ಮಾಡಿ ಆ ಪ್ರಶ್ನೆಗಳಲ್ಲಿ ಅವನನ್ನ ಸಿಕ್ಕಿಸಿ ಹಾಕಿದ್ರು. ಹಾಗೆ ಅನೇಕ ಪ್ರಶ್ನೆಗಳಾದಾಗ ಅವನು ದುಸ್ಥಿತಿಯಿಂದ ಅವ್ರೇನಾದ್ರೂ ಕೇಳಿದ್ದು ತಾನು ಮಾಡುವ ಕೆಲಸಕ್ಕೆ ವಿರೋಧವಾಗಿರುತ್ತೆ ಅಂತ ಭಾವಿಸಿ ಅದನ್ನು ವಿರೋಧಿಸಿ ನಿಂತು ಅಲ್ಲಿಯೇ ಅವರನ್ನ ಹೆಗಲು ಹೊತ್ತುಕೊಂಡು ಓಡಾಡ್ತಾ ಇದ್ದಂತಹ ಭೃಗು ಮಹರ್ಷಿಗಳನ್ನ ಕಾಲಿನಿಂದ ಜಾಡಿಸಿ ಒದ್ದಾಗ ಅದರ ಪರಿಣಾಮವಾಗಿ ಅವರು ಕೋಪದಿಂದ ಅವನ ಮೇಲೆ ನೀನು ಭೂಮಿಯಲ್ಲಿ ಹೆಬ್ಬಾವಾಗಿ ಬೀಳು ಅಂತ ಶಪಿಸಿದ್ರು. ಅದರ ಪರಿಣಾಮವಾಗಿ ಅವನು ಹೆಬ್ಬಾವಾಗಿ ಭೂಮಿಗೆ ಬಿದ್ದ. ಇದು ಒಂದು ಪ್ರಕರಣ ನಡೆದಿತ್ತು. ಈ ಪ್ರಕರಣದ ನಂತರ ಏನಾಯಿತು? ಬೃಹಸ್ಪತ್ಯಾಚಾರ್ಯರು ಹೇಗೋ ಶಚಿಯನ್ನ ಈ ಅಪಾಯದಿಂದ ತಪ್ಪಿಸಿದ್ದಾಯಿತು. ಮತ್ತೆ ಕೆಲವು ಕಾಲದ ಬಳಿಕ, ಮತ್ತೆ ಕೆಲವು ದಿನಗಳ ಬಳಿಕ ಇಂದ್ರ ಮರಳಿ ಆ ಸಿಂಹಾಸನಕ್ಕೆ ಸೇರಿಕೊಂಡ. ಯಾಕೆಂದ್ರೆ ದೇವಲೋಕದ ಸಿಂಹಾಸನವನ್ನ ಹಾಗೆ ಪೂರ್ತಿ ಬಿಟ್ಟು ಬಿಡುವ ಹಾಗಿಲ್ಲ, ಅದಕ್ಕೂ ಒಂದು ಅನಿವಾರ್ಯವಾದ ಕಾರಣಗಳಿರ್ತವೆ. ಅದರಿಂದಾಗಿ ಇಂದ್ರ ಮರಳಿ ಬಂದು ತನ್ನ ಸ್ಥಾನವನ್ನ ಸೇರಿಕೊಂಡ. ಆದ್ರೆ ಅಷ್ಟರಲ್ಲಿ ಆ 1000 ವರ್ಷ ಅವನು ನರಸಿಂಹ ಮಂತ್ರದ ಧ್ಯಾನವನ್ನ ಮಾಡಿದ್ರಿಂದ ಅವನಿಗೆ ತೊಂದರೆ ಆಗಬಹುದಾಗಿದ್ದಂತಹ ಬ್ರಹ್ಮಹತ್ಯೆಯ ದೋಷವನ್ನು ಕೂಡ ಆತ ಕಳಚಿಕೊಂಡ. ಅಂದ್ರೆ ಬ್ರಹ್ಮಹತ್ಯೆಯ ಅಭಿಮಾನಿ ಅಸುರ ಆತನನ್ನ ಪೀಡಿಸ್ಲಿಲ್ಲ, ಅವನಿಗೆ ಯಾವುದೇ ರೀತಿಯಾದ ದುಸ್ಥಿತಿ ಉಂಟಾಗ್ಲಿಲ್ಲ. ಕೊನೆಗೆ ದುಸ್ಥಿತಿಯಿಂದ ಪಾರು ಮಾಡುವುದಕ್ಕೋಸ್ಕರ ಇಂದ್ರ ತನ್ನ ನಿಷ್ಠೆಯ ಜಪ ಮಾಡಿದ್ರಿಂದಾಗಿ ಆ ಅಸುರ ಇಂದ್ರನನ್ನ ಪೀಡಿಸ್ಲಿಕ್ಕೆ ಆಗ್ಲಿಲ್ಲ. ಕಮಲದಲ್ಲಿ ಅವನು ಭಗವಂತನು ಅವನ ಜೊತೆಗೆ ಸೇರಿಕೊಂಡು ಮಹಾಲಕ್ಷ್ಮಿಯು ಆ ಸರೋವರದಲ್ಲಿ ಸೇರಿದ್ರಿಂದಾಗಿ ಭಗವಂತನ ಪಾದೋದ್ಭವವಾದ ಗಂಗೆ ಅವನನ್ನ ರಕ್ಷಣೆ ಮಾಡಿತು. ಪಾಪ ಪುರುಷ ಪೂರ್ತಿ ಬಲಗುಂದಿ ಹೋದ. ಬಳಿಕ ಮುನಿಗಳ ಪ್ರಾರ್ಥನೆಯಿಂದ ಇಂದ್ರ ಸ್ವರ್ಗವನ್ನು ಸೇರಿಕೊಂಡ. ತಂಚ ಬ್ರಹ್ಮರ್ಷಯೋಭ್ಯೇತ್ಯ ಹಯಮೇಧೇನ ಭಾರತ ಯಥಾವದ್ಧಿಕ್ಷಯಾನ್ ಚಕ್ರುರ್ ಪುರುಷಾರಾಧನೇನ ಚ. ಬ್ರಹ್ಮಹತ್ಯೆ ಅಭಿಮಾನಿ ಪಾಪ ಪುರುಷ ಮತ್ತೆ ಮುಂದೆ ಬಲಿಷ್ಠನಾಗುವ ಸಾಧ್ಯತೆ ಇತ್ತು. ಹಾಗಾಗಿ ಅಶ್ವಮೇಧ ಯಾಗಕ್ಕೆ ಅವನನ್ನ ದೀಕ್ಷೆ ಕೂಡಿಸಿ, ಆ ದೀಕ್ಷಿತನಾಗಿದ್ದಾಗ ಯಾವ ದುಷ್ಟಶಕ್ತಿಗಳು ಆ ರಾಜನನ್ನಾಗಲಿ ಅಥವಾ ಯಜಮಾನನನ್ನಾಗಲಿ ಅಥವಾ ಅಲ್ಲಿರುವ ಯಾವುದೇ ವ್ಯಕ್ತಿಯನ್ನಾಗ್ಲಿ ಕೂಡ ನಿಗ್ರಹಿಸ್ಲಿಕ್ಕೆ ಆಗುದಿಲ್ಲ, ಅಥವಾ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡಿ ಅವರನ್ನ ಬೇಸ್ತು ಬೀಳಿಸ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ದೇವತೆಗಳ ಆ ಪ್ರಭಾವ ಅತ್ಯಂತ ದೀರ್ಘವಾಗಿ ಯಾಗದಲ್ಲಿ ಮುಗಿಯಿತು. ಆದ್ರಿಂದಾಗಿ ದುರ್ಬಲನಾಗ್ತಾನೆ ಹೋದ ಆ ಬ್ರಹ್ಮಹತ್ಯಾ ಪಾಪದ ಅಸುರ. ಅಥೇಜ್ಯಮಾನೆ ಪುರುಷೇ ಸರ್ವಭೂತಾನಿ ಆತ್ಮನಿ ಭೂತಮಯಾತ್ಮನಿ ಅಶ್ವಮೇಧೆ ಮಹೇಂದ್ರೇಣ ವಿತತೆ ಬ್ರಹ್ಮವಾದಿಭಿಃ ಸ್ವವೈ ತ್ವಾಷ್ಟ್ರವಧೋ ಭೂಯಾನ್ ಅಪಿ ಪಾಪ ಪರಂತಪ ನೀತಸ್ತೇನೈವ ಶೂನ್ಯಾಯ ನೀಹಾರ ಇವ ಭಾನುನಾ. ವೇದೋಪದೇಶಕರಾದ ಮುನಿಗಳು ಯಾಗ ಮಾಡಿಸಿದ್ದು ಸರ್ವೋತ್ತಮನಾದಂತಹ ಸರ್ವಾಂತರ್ಯಾಮಿಯಾದಂತಹ ಪರಮಾತ್ಮನನ್ನು ಆರಾಧಿಸಿದ್ದಕ್ಕಾಗಿ ವೃತ್ರಹತ್ಯೆಯ ಮಹಾಪಾಪ ಕ್ಷಣ ಮಾತ್ರದಲ್ಲಿ ಅದು ಮತ್ಯಾವತ್ತೂ ಅವನನ್ನ ಅಂಟದಂತೆ ಆ ರಾಕ್ಷಸನೇ ನಾಶವಾಗಿ ಹೋದ. ಹೇಗೆ ಸೂರ್ಯ ಉದಿಸಿದಾಗ ಮಂಜು ಕರಗುತ್ತೋ ಹಾಗೆ ಅವನ ಪಾಪವೂ ಕೂಡ ಕರಗಿ ಹೋಯಿತು. ಲೋಕದ ದೃಷ್ಟಿಯಿಂದ ಬಂದ ಪಾಪವೂ ಕೂಡ ನಷ್ಟವಾಯಿತು. ಸವಾಜಿಮೇದೇನ
ಯಥೋದಿತೇನ ವಿತಾಯಮಾನೇನ ಮರೀಚಿಮಿಶ್ರೈಃ ಇಷ್ಟ್ವಾಪಿ ಯಜ್ಞಂ ಪುರುಷಂ ಪುರಾಣಂ ಇಂದ್ರೋ ಮಹಾನಾಸ ವಿಧೂತ ಪಾಪಃ. ಮರೀಚಿ ಮುಂತಾದ ಮುನಿಗಳು ವಿದ್ಯುಕ್ತವಾಗಿ ನಡೆಸಿಕೊಟ್ಟಂತಹ ಅಶ್ವಮೇಧ ಯಾಗದಿಂದ ಸನಾತನವಾದ ಯಜ್ಞ ಪುರುಷನನ್ನ ಇಂದ್ರ ಅತ್ಯಂತ ಪ್ರೀತಿಯಿಂದ ಆರಾಧಿಸಿದ. ಜ್ಞಾನದಿಂದಲೇ ಪಾಪಮುಕ್ತನಾಗಿದ್ದ. ಈಗ ಬಹುಪುಣ್ಯದಿಂದ ಮತ್ತಷ್ಟು ಮಹತ್ವ ಪಡೆದು ಅವನು ಆ ಇಂದ್ರೋ ವೈ ವೃತ್ರಂ ಹತ್ವಾ ಮಹಾನಭವತ್ ಅಂತ ಆವತ್ತಿನಿಂದ ಮಹೇಂದ್ರನಾದ ಅಂತ ಮಹಾನಾಸ ವಿಧೂತ ಪಾಪಃ. ಅವತ್ತಿನಿಂದ ಅವನು ಇನ್ನಷ್ಟು ಹೆಚ್ಚಿನ ಮಹತ್ವವನ್ನು ಪಡೆದ. ಇದಂ ಮಹಾಖ್ಯಾನಮಶೇಷ ಪಾಪ್ಮನಾಂ ಪ್ರಕ್ಷಾಳನಂ ತೀರ್ಥಪದಾನುಕೀರ್ತನಂ ಭಕ್ತ್ಯುಚ್ಛ್ರಯಂ ಭಕ್ತ ಜನಾನುವರಣಂ ಮಹೇಂದ್ರ ಮೋಕ್ಷಂ ವಿಜಯಂ ಮರುತ್ವತಃ. ಈ ದೀರ್ಘವಾದ ಕಥೆಯನ್ನ ಯಾರು ಕೇಳ್ತಾನೋ ಅವನು ಸಕಲ ಪಾಪಗಳನ್ನು ಕೂಡ ಕಳ್ಕೊಂಡ್ಬಿಡ್ತಾನೆ. ಪವಿತ್ರ ಸ್ವರೂಪವಾದ ಭಗವಂತನ ಮಹಿಮೆಯನ್ನ ಇಲ್ಲಿ ಬಹಳ ಸುಂದರವಾಗಿ ವಿವರಿಸಿದ್ರಿಂದಾಗಿ ಇಂದ್ರನಲ್ಲಿ ನಿಂತು ಭಗವಂತನೇ ವೃತ್ರಾಸುರನ ಸಂಹಾರ ಮಾಡಿ ನಿಜವಾದ ವೃತ್ರ ಅಂತ ಅನಿಸಿದ ಈ ಕತೆ ಭಗವಂತನಲ್ಲಿ ಇನ್ನಷ್ಟು ಹೆಚ್ಚಿನ ಭಕ್ತಿಯನ್ನ ಮಹಿಮಾ ಭಾವವನ್ನು ಉಂಟು ಮಾಡುವಂತದ್ದಾಗಿದೆ. ಭಕ್ತನಾದ ವೃತ್ರನ ವರ್ಣನೆ ಅಷ್ಟೇ ವಿಶೇಷವಾಗಿ ಇಲ್ಲಿ ನಿರೂಪಣೆಗೊಂಡಿರುವುದರಿಂದ ಮತ್ತು ದೇವೇಂದ್ರನ ಬ್ರಹ್ಮಹತ್ಯಾ ದೋಷದ ಪರಿಹಾರ ಮತ್ತು ರಾಕ್ಷಸರ ಮೇಲಿನ ಗೆಲುವು ಇತ್ಯಾದಿ ವರ್ಣನೆಗಳು ಕೂಡ ಇಲ್ಲಿ ತುಂಬಿಕೊಂಡಿದೆ. ಆದ್ರಿಂದಾಗಿ ಈ ಆಖ್ಯಾನವನ್ನ ಪಠೇಯು ಆಖ್ಯಾನಮಿದಂ ಬುಧಾ ಸದಾ ಬುದ್ಧಾ ಶೃಣ್ವಂತ್ಯಥೋ ಪರ್ವಣಿ ಪರ್ವಣೀಂದ್ರಿಯಂ ಧನ್ಯಂ ಯಶಸ್ಯಂ ನಿಖಿಲಾಘಮೋಚನಂ ರಿಪುಂಜಯಂ ಸ್ವಸ್ಥೇನಂ ತಥಾಯುಷಂ. ಆಖ್ಯಾನವನ್ನ ಬುಧ ಜನರು ಅಂದ್ರೆ ತಿಳುವಳಿಕೆ ಉಳ್ಳವರು ಅಥವಾ ತಿಳುವಳಿಕೆಯನ್ನು ಬಯಸುವವರು ಎಲ್ಲರೂ ಕೂಡ ಇದನ್ನ ಮತ್ತೆ ಮತ್ತೆ ಪಾರಾಯಣ ಮಾಡಬೇಕು. ಈ ಕಥೆಯನ್ನ ಮತ್ತೆ ಮತ್ತೆ ಓದ್ಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ ಅದು ಪರ್ವಕಾಲದಲ್ಲಿ ಪಾರಾಯಣ ಮಾಡಿದ್ರೆ ವಿಶೇಷ. ಈಗ ಇವತ್ತು ಗುರು ಪೂರ್ಣಿಮಾ, ಇದೊಂದು ಪರ್ವಕಾಲ. ಈ ಕಾಲದಲ್ಲಿ ಈ ವೃತ್ರಾಸುರನ ಸಂಹಾರದ ಕಥೆಯನ್ನ ನಾವು ಕೇಳಿದ್ರೆ ಅದರಿಂದ ಇಂದ್ರಿಯಗಳಲ್ಲಿ ಶಕ್ತಿ, ಇಂದ್ರಿಯಗಳಲ್ಲಿ ಚುರುಕುತನ, ಧನ ಸಂಪತ್ತು, ಯಶಸ್ಸು, ಸಕಲ ಪಾಪ ಪರಿಹಾರ, ಶತ್ರುಗಳಿಗೆ ಪರಾಜಯ, ಶತ್ರುಗಳಿಂದ ನಮಗೆ ಯಾವುದೇ ಹಿಂಸೆ ಆಗದಂತೆ ಆತ್ಮಿಕ ಬಲ, ಒಳ್ಳೆಯ ಮಂಗಳ, ಕೊನೆಗೆ ಮೋಕ್ಷದಂತಹ ಫಲವು ಕೂಡ ಇಲ್ಲಿ ಈ ಕಥೆಯ ಅಧ್ಯಯನದಿಂದ ಪಾರಾಯಣದಿಂದ ಲಭ್ಯವಾಗುತ್ತೆ ಅಂತ ಹೇಳ್ತಾರೆ. ಧನ್ಯಂ ಯಶಸ್ಯಂ ನಿಖಿಲಾಗಮೋಚನಂ ರಿಪುಂಜಯಂ ಸ್ವಸ್ಥೇನಂ ಚ ತಥಾಯುಷಂ ಶೃಣ್ವಂತ್ಯತೋ ಪರ್ವಣಿ ಪರ್ವಣಿ ಇಂದ್ರಃ ಅಂತ ಈ ಪರ್ವದ ವಿಶೇಷ ಪರ್ವದ ಸಂದರ್ಭದಲ್ಲಿ ಈ ಕಥೆಯನ್ನ ಅನುಷ್ಠಾನ ಮಾಡಿಕೊಳ್ಳುವುದರಿಂದ, ಕೇಳಿಕೊಳ್ಳುವುದರಿಂದ ನಮ್ಮ ಜೀವನದಲ್ಲೂ ಕೂಡ ಅಜ್ಞಾನ ಪರಿಹಾರ ಆಗಿ ಪಾಪ ಲೇಪಗಳು ಇಲ್ಲದಂತಾಗಿ ಬದುಕು ಸುಸ್ಥಿರವಾಗುತ್ತೆ ಅಂತ ಈ ಅಧ್ಯಾಯ ಅಲ್ಲಿಗೆ ಮುಗಿಯತ್ತೆ. ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಇನ್ನು ಕೆಲವು ಪ್ರಶ್ನೆಗಳನ್ನ ಕೇಳ್ತಾನೆ. ವೃತ್ರಾಸುರನಲ್ಲಿ ಇಷ್ಟು ತಾಕತ್ತು ಹೇಗೆ ಬಂತು ಅನ್ನುವ ಪ್ರಶ್ನೆಗೆ ಮತ್ತೆ ಮುಂದೆ ಉತ್ತರ ಕೊಡ್ತಾನೆ. ನಾಳಿದ್ದು ಮತ್ತೆ ಈ ಮುಂದಿನ ಅಧ್ಯಾಯದ ಚಿಂತನೆಯನ್ನ ಯಥಾಶಕ್ತಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ಕತ್ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮಾಸು. ಶ್ರೀಹರಿ ಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಗುರುಪೂರ್ಣಿಮೆಯ ಶುಭ ಅವಸರದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು, ಶುಭಾಶಯಗಳು. ಎಲ್ಲರಿಗೂ ಗುರುದೇವತೆಗಳ ಅನುಗ್ರಹ ಬದುಕಿನುದ್ದಕ್ಕೂ ಇದ್ದು ಇನ್ನಷ್ಟು ಹೆಚ್ಚು ಅಧ್ಯಯನ, ಅನುಷ್ಠಾನ, ಸಾಧನೆ, ಜಪ, ಪೂಜೆ ಅಥವಾ ಅವರವರ ಆಸಕ್ತಿಯ ಕ್ಷೇತ್ರದಲ್ಲಿ ಹೆಚ್ಚು ಬೆಳಗುವುದಕ್ಕೆ ಭಗವಂತನ ಕಾರುಣ್ಯ, ಗುರುಗಳ ಪ್ರೀತಿ ಒದಗಲಿ ಅಂತ ಪ್ರಾರ್ಥಿಸಿ ಶ್ರೀಕೃಷ್ಣಾರ್ಪಣಮಸ್ತು.